ಸೊ ಅದು ಮಿಸ್ ಆಯ್ತು ಪಾಪ ಅವರು, ಅದಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು. What is that guy's ID? Please fill that ID. You're gone kiss now. Guys, ಅಲ್ಲಿಂದ ನಾವು ಇಷ್ಟು ದೂರ ಬಂದಿದ್ವಿ ಆಕ್ಚುಲಿ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ಯೋಗ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮೆಡಿಟೇಷನ್ ಹಾಲಿಗೆ ಬಂದಿದೀವಿ. ಗರ್ಲ್ ಫ್ರೆಂಡ್ ಇದೆ ಅನ್ಸುತ್ತೆ ಬೋಲಾಗ, ಅದಕ್ಕೆ ಬರ್ತಾನೆ ಇಲ್ಲ ನೋಡಿ, ದೂರ ಹೋಗ್ತಾವನೆ. ಇವ್ರು ಇದಾರಲ್ಲ ಅವಾಗಿಂದ ಬೋಲಾಗೆ ಬೋಳ 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 ಅಂತಿದ್ದಾರೆ. ವಾಟ್ ಇಸ್ ಯೋರ್ ನೇಮ್? Praneeksha. ಆಯ್ತಂತಂದ್ರೆ ಇವ್ರನ್ನ ನಾನು ಎಲ್ಲೋ ನೋಡಿದೀನಿ ಅಂತ ಅನಿಸ್ತಿತ್ತು. ಫುಲ್ ಕ್ರೀಮ್ ಎಲ್ಲ ಹಾಕೊಂಡು ರೆಡಿ ಆಗ್ತವ್ರೆ. ಇಟ್ಸ್ ಲೈಕ್ ಲಿಟ್ರಲಿ ಇವತ್ತು ಐ ಹ್ಯಾವ್ ಟು ಕ್ಯಾಚ್ 2 ಫ್ಲೈಟ್ಸ್. ಹಾಯ್ ಹಲೋ ನಮಸ್ಕಾರ, ನಾನು ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಒಂದು ಜಾಗ ಇದೆ ಆ್ಯಕ್ಚುಲಿ ನಂದಿ ಯೋಗಿ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಪ್ಲೇಸ್ನ ವಿಸಿಟ್ ಮಾಡ್ತಿದ್ದೀವಿ. ಅದಾದಮೇಲೆ ತುಂಬ ಟೆಂಪಲ್ಸ್ಗಳು ಕೂಡ ಇದೆ. ಸೊ ಅದನ್ನ ಇವತ್ತು ವಿಸಿಟ್ ಮಾಡ್ತಿದ್ದೀವಿ. ಆ್ಯಂಡ್ ಓರಿಯೆಂಟೇಷನ್ ಕೂಡ ಆಗುತ್ತೆ ಇವಾಗ, ಅದಕ್ಕೂ ಕೂಡ ಹೋಗಬೇಕು. ಆ್ಯಂಡ್ ಲೇಟ್ ಆಗಿದೆ, ನಾನು ರಮ್ಯಾ ಇದ್ದೇ ಇಲ್ಲ. ಸೊ ಆ್ಯಕ್ಚುಲಿ ಆದಿಯೋಗಿಗೆ ಹೋಗ್ಬೇಕಿತ್ತು. ಸೊ ಅದು ಮಿಸ್ ಆಯಿತು ಪಾಪ ಅವರು, ಅದಕ್ಕೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು. ಮೇ ಬಿ ಆಮೇಲೆ ಏನಾದ್ರು ಟೈಮ್ ಸಿಕ್ಕಿದ್ರೆ ನೋಡ್ಬೇಕಲ್ಲ ಹೋಗೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಿ ಬರಬೇಕು. ಈ ಒಂದು ಜಾಗದಲ್ಲಿ 2 ಕೊಳ ಇದೆ. ಸೊ ಒಂದು ಗಂಡು ಮಕ್ಕಳಿಗೆ ಅಂತ ಮಾಡೋದು, ಒಂದು ಹೆಣ್ಮಕ್ಳಿಗೆ ಅಂತ ಮಾಡಿರೋದು. ಸೊ ಇಲ್ಲಿ ವಾಟರ್ ಡಿಪ್ನ ತಗೋಬೇಕು. ಇವಾಗ ತಿಂಡಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ಒಳಗಡೆ ಜಾಸ್ತಿನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಡೈಲಿ ಬೊಫೆ ಸಿಸ್ಟಮ್ ಇರ್ತಿತ್ತು, ಇವತ್ತು ಅವರೆಲ್ಲ ಸರ್ವ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು ನೀವೇ. ಇವಾಗ ನೋಡಿ ಊಟ ಎಷ್ಟು ಸರ್ವ್ ಮಾಡಿದ್ದಾರೆ. ಇವಳು ಬೆಳಗ್ಗೆ ಹುಚ್ಚಿ ಥರ ಆಡ್ತಾ ಇದ್ದಾಳೆ, ಯಾಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಹುಚ್ಚಿ ಥರ ಆಡ್ತಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ಊಟ ಕೊಟ್ಟಿಲ್ಲ, ಹಸುವಾಗಿ ಹುಚ್ಚಿ ಆಗ್ಬಿಡಿದಾಳೆ. ಈಗ ತಿನ್ನೋರು ತಿಂತಿಲ್ಲ ನೋಡಿ, ಮುಂದೆಗಡೆ ಇಟ್ಬಿಟ್ರು. ಈಗ ನಾವು ತಿನ್ನೋಣ. ಇಲ್ಲಿ ಎಲ್ಲರೂ ಕೂತ್ಕೊಂಡು ಫುಲ್ ಮೀಟಿಂಗ್ ಮಾಡ್ತಾ ಇದ್ದೀವಿ, ಏನು ಎತ್ತ ಅಂತ ಹೇಳ್ಬಿಟ್ಟು. ನಿನ್ನೆ ಏನು ಗೇಮ್ ಆಡಿದ್ವಿ, ಫುಲ್ ಅದು ಕ್ರೇಜ್ ಇತ್ತು, ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಿತ್ತು. ಆ್ಯಂಡ್ ಇವತ್ತೇನಪ್ಪ ಅಂತಂದರೆ ನಾವು ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಸೊ ಆಲ್ಮೋಸ್ಟ್ ಬ್ರಂಚ್ ಥರ ಮಾಡಿದ್ದು, ಫುಲ್ ಊಟ ಥರನೇ ಕೊಟ್ಬಿಟ್ರು. ಹಾಗಾಗಿ ಫುಲ್ ಹೊಟ್ಟೆ ಫುಲ್ ಆಗಿದೆ. ನನಗಂತೂ ವಾಟರ್ ಮಿಲನ್ ಬಿಟ್ಟರೆ ಬೇರೇನೂ ಸೇರ್ತಾ ಇಲ್ಲ. ಆ್ಯಂಡ್ ವೇಸ್ಟು ಮಾಡೋಂಗಿಲ್ಲ, ಇಂಥ ಜಾಗದಲ್ಲಿ ಬಂದು ವೇಸ್ಟ್ ಮಾಡೋದು ಇನ್ನೊಂಥರ. ಸೊ ಕಷ್ಟಪಟ್ಟು ತಿಂದಿದ್ದೀನಿ. ಆ್ಯಂಡ್ ಇವತ್ತು ರಮ್ಯಾ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ ಅವರು ಪಾಪ ಇಲ್ಲೇ ಕುತ್ಕೊಂಡಿದ್ರು, ಅದಕ್ಕೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಇವಾಗ ಲೆಟ್ಸ್ ಗೋ ಗೈಸ್. ಸೊ ಗೈಸ್ ಇವಾಗ ನಾನು ನರ್ಸರಿಗೆ ಬಂದಿದ್ದೀನಿ. ಸೊ ಇಲ್ಲಿ ಅವ್ರು ಏನು ಹೇಳ್ಕೊಡ್ತಾರೆ, ಏನೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡಬೇಕು. ಸೊ ಈಗ ಜಸ್ಟ್ ಎಂಟರ್ ಆದ್ವಿ. ನಿದ್ದೆ ಮಾಡೋಣ ಅಂದ್ಕೊಂಡೆ, ನಿದ್ದೆ ಮಾಡೋಕ್ಕಾಗಲೇ ಇಲ್ಲ. ಆ್ಯಂಡ್ ರಮ್ಯಾ ಮತ್ತು ಹರಿ ಅಲ್ಲಿದ್ದಾರೆ ನೋಡಿ. Today I'm here to talk to you about Save Soil. I'm going to start with a question. ಇವಾಗ ನಮಗೆ ನಾವು ಫಾರ್ಮಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟರು. ಅಂದರೆ ನಾವು ಅಂದರೆ ಮಣ್ಣಿನ ಫಲವತ್ತತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಬಿಕಾಸ್ ಎಷ್ಟೋ ಸಲ ಒಂದು ಆಗಿನ ಕಾಲದಲ್ಲಿ ನಿಮಗೆ ಗೊತ್ತಿರ್ಬೋದು, ಹಸು ಇರ್ತಿತ್ತು. ಸೊ ಹಸುದು ಗಂಜಲ ಮತ್ತು ಸಗಣಿ ಎಲ್ಲ ಏನಿತ್ತು ಅದು ಮಣ್ಣಿಗೆ ಸೇರ್ಕೋತಿತ್ತು. ಸೊ ಅದು ಒಂಥರ ಮಣ್ಣಿನ ಫಲವತ್ತತೆಯಲ್ಲಿ ಒಂಥರ ಏನೋ ಹೆಲ್ಪ್ ಆಗ್ತಿತ್ತು. ಸೊ ಅದೇ ಥರ ತುಂಬ ಥಿಂಗ್ಸ್ಗಳನ್ನ ನಾವು ಬರ್ನ್ ಮಾಡ್ತೀವಿ. ಸೊ ಆ ಬರ್ನ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ಕೆಲವು ಸಲ ವಿ ಶುಡ್ ಲೆಟ್ ಥಿಂಗ್ಸ್ ಗೋ ಇನ್ ಟು ದ ಸಾಯಿಲ್. ಸೊ ಆ ಥರ ಒಂದೇನೋ ಹೇಳ್ತಾ ಇದ್ರು. ಈಗ ಇಲ್ಲೇನೋ ಫಾರ್ಮಿಂಗ್ ಥರ ಮಾಡ್ತಾ ಇದ್ದಾರೆ. ನಾವು ಒಳಗಡೆ ಹೋಗಿ ನೋಡಬೇಕು. ನಮಗೇನೇನೋ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೇಳಿದ್ದಾರೆ. ಮೇ ಬಿ ನಮಗೆ ಹೇಳ್ಕೊಡ್ತಾರೆ ಹೇಗೆ ಮಾಡೋದು ಏನು ಎತ್ತ ಅಂತ ಹೇಳಿಬಿಟ್ಟು. ಸೊ ಇಷ್ಟು ಜನ ಎಲ್ಲ ನೋಡಿ ಇಲ್ಲೆಲ್ಲ ಇದ್ದೀವಿ. ಸೊ ಇವಾಗ ಹೋಗಿ ನಾವು ಮಾಡೋದು. So we make a, in the center we make a hole, root. So we can cut it somewhere here. Okay. Still it will come. Okay. Yeah. This seed can be outside the soil, little bit outside the soil, and just press it around. That's how. So we can. Plantation is done. Yeah. Want to try? Vandi? Yeah. Maybe the full root won't go inside. So. Well done job. हमसे नहीं हो पाएगा. Do you know how to do it? No. Very well. We thought we just knew. So, Yeah. Firstly you fill it completely. Okay. Okay. Once you fill it, you have a stone here. You dab on the stone like this. You don't press it.
Just dab it. Once you dab it, whatever is left, you fill it until here. 20 रुपए My body is my body, your body is your body. And if we don't act now, in 15 to 20 years, 90% of our soil will be dead. ಸೊ ಇವಾಗ ಫೈನಲಿ ದೇ ಹ್ಯಾವ್ ಅ ಸಿಗ್ನೇಚರ್ ಮೂಮೆಂಟ್ ಅಂತೆ. ಸೊ ಎಲ್ಲರಿಗೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಐ ಆಮ್ ಅ ಡಾನ್ಸರ್, ನೀನೇ ಮಾಡಿಸು ಅಂತ ಹೇಳ್ತಾರೆ. ಐ ಥಿಂಕ್ ಹೆಲ್ ಬಿ ಟೇಕಿಂಗ್ ಓವರ್ ಇಟ್ ನಾವು. ಗೈಸ್ ಇವಾಗ ಒಂದು ಡ್ಯಾನ್ಸ್ ವಿಡಿಯೋ ಮಾಡಿದ್ವಿ. ಅಕ್ಷಯ್ ಹೆಂಗ್ ಮಾಡಿದಾರೆ ಅಂದ್ರೆ ಹಿ ಹ್ಯಾಸ್ ಡನ್ ಇಟ್ ಸೋ ಫನ್ನಿ. ಆ ವಿಡಿಯೋ ಹಾಕಿದ್ಮೇಲೆ ನೀವೇ ನೋಡ್ತೀರಾ ಹೆಂಗಿರುತ್ತೆ ಅಂತ. ಇವ್ರು ಮಾಡಿದ್ರು ನೋಡಿ, ಕಾಣಿಸ್ತಾನೆ Your ID. What is that guy's ID? Please fill that ID. You're gone case now. You'll get more followers. One day you will get famous. You will get millions. Famous? You'll get famous. And if all goes away, this guy will be famous forever. Yeah, definitely you will be. नो मुझे नहीं होना फेमस इतना भी अच्छा डांस नहीं करना था आपको. यार. एक दो स्टेप रह गए, अदरवाइज ये प्रॉपर वीडियो बनता, मिलियंस में व्यूज पक्के हैं. ಗೈಸ್ ಬಟ್ ಕಾನ್ಫಿಡೆನ್ಸ್ ಗೆ ಮೆಚ್ಚಬೇಕು. कॉन्फिडेंस बोला, कॉन्फिडेंस कभी कमी लाइफ में कॉन्फिडेंस की कमी नहीं है. चाहे कुछ ना आता हो, कर दो बस जो है. या दिस इज माय वे. ಗೈಸ್ ಇವಾಗ ಸ್ನ್ಯಾಕ್ಸ್ ತಿನ್ಕೊಂಡು ಇವಾಗ ಮತ್ತೆ ಆದಿ ಹೋಗಿಗೆ ನಾವು ಡೇ ಟೈಮಲ್ಲಿ ಹೋಗ್ಬೇಕು, ಒಂದು ಸ್ವಲ್ಪ ಫೋಟೋ ತೊಗೋಬೇಕು ಅಂತ ಹೇಳ್ಬಿಟ್ಟು ರಮ್ಯಾಗೆ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಅವ್ರಿಗೋಸ್ಕರ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಜೊತೆ ಹರಿ ಮತ್ತು ನಮ್ಮ ವಾಲಂಟಿಯರ್ ಸೌರಭ್ ಬ್ರೋ ಮತ್ತು ಇವರು ಅಕ್ಷಯ್ ಅವರು ಈಗ ಹೇಳಿ. ಸೊ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಕಾರ್ ಬರಬೇಕಿತ್ತು, ಕಾರ್ ನಮಗೆ ಬಂದು ವೆಯ್ಟ್ ಮಾಡಿ ಅದು ಹೋಗಿ ಇವಾಗ ನಾವು ಅದಕ್ಕೆ ವೆಯ್ಟ್ ಮಾಡಬೇಕು. ಲೆಟ್ಸ್ ಗೋ ಗೈಸ್. ಗೈಸ್ ಅಲ್ಲಿಂದ ನಾವು ಇಷ್ಟು ದೂರ ಬಂದಿದ್ವಿ ಆಕ್ಚುಲಿ ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು. हाँ बोलो बोलो. मैं कह रहा हूं कि मैं यहां बैठूंगा. हाँ आप बैठोगे, आपका फोटो खींचना पड़ेगा. यस. हाँ यहां बैठ के फोटो लेना. स्ट्रेट तो ले लिया हमने ना, एक बार बैठ के लेते हैं. ठीक है. सो इस टाइम कोई भी नहीं है. सो स्टार्टिंग ಗೈಸ್ ನನ್ನ ಫೋಟೋ ತೆಕ್ಕೊಡಿ ಅಂತಂದ್ರೆ ಅವ್ರು ಬಂದ್ಬಿಟ್ಟು ಅವ್ರು ತೆಗೆಸ್ಕೊತಾರೆ ನೋಡಿ ಇಲ್ಲಿ. ಗೈಸ್ ಆದಿ ಯೋಗಿ ಹತ್ರ ಎಲ್ಲಿ ಹೋಗಿದ್ವಿ, ನಂದು ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಸೊ ಹಾಗಾಗಿ ನಾನು ಆಮೇಲೆ ರೂಮಿಗೆ ಹೋದ್ವಿ. ರೂಮಿಗೆ ಹೋಗಿ ಇವತ್ತು ಆ್ಯಕ್ಚುಲಿ ಕಿಚನ್ ಅಲ್ಲೇನೋ ಹೋಗೋದು ಅಂತೇನೋ ತೋರಿಸ್ತೀನಿ ಅಂತಲೇ ಹೇಳಿದ್ರು. ಬಟ್ ನಾವು ಹೋಗಾಗಲಿಲ್ಲ ಬಿಕಾಸ್ ಆದಿ ಯೋಗಿ ನೋಡೋಕೆ ಹೋಗಿದ್ದಕ್ಕೆ ಬೆಳಗ್ಗೆ ಲೇಟಾಗಿ ಎದ್ದು ಮಿಸ್ ಮಾಡ್ಕೊಂಡಿದ್ದಕ್ಕೆ ಆ ಥರ ಪ್ರಾಬ್ಲಮ್ ಆಯಿತು. ಇವಾಗ ಯೋಗ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮೆಡಿಟೇಷನ್ ಹಾಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಇವತ್ತು ಏನು ಯೋಗ ಮಾಡ್ತೀವಿ ಅಂತ ಏನೋ ನೋಡಬೇಕು. ಸೊ ಲೆಟ್ಸ್ ಸಿ. ಇಲ್ಲಿ ಒಂದು ಗೇಮ್ ಥರ ಆಡ್ತಿದ್ವಿ. ಸೊ ಅವ್ರೇನೋ ಒಂದು ಕ್ವಶನ್ ಕೇಳ್ತಾರೆ, ಅದಕ್ಕೆ ಬರೀ ರಾಂಗ್ ಆನ್ಸರ್ ಮಾತ್ರ ಕೊಡಬೇಕು. ಸೊ ಆ ಥರ ಏನಾಯಿತು ಅದನ್ನು ಮುಗಿಸ್ಕೊಂಡು ಆಮೇಲೆ ಹೊರಗೆ ಹೊರಟು. ಗೈಸ್ ಆಗಲೇ ನೋಡಿದ್ರಲ್ಲ ಅವರೇನೋ ಫುಲ್ ಏನೋ ವೀಡಿಯೋಸ್ ಎಲ್ಲ ತೊಗೋತಾ ಇದ್ರು. ಒಂದು ಸಖತ್ ಹಸುವಾಗಿತ್ತು. ಆ್ಯಂಡ್ ಮೆಡಿಟೇಷನ್ಗೆ ಕೂತಿದ್ದು ನಿದ್ದೆ ಬರ್ತಿದೆ ಬಿಕಾಸ್ 2 ದಿನ ನಿದ್ದೆ ಆಗಿಲ್ಲ. ಆ್ಯಂಡ್ ಇವಾಗ ಇಲ್ಲೆಲ್ಲ ಫುಡ್ ಕೊಡ್ತಾ ಇದ್ದಾರಲ್ಲ, ಸೊ ಫುಡ್ ಎಲ್ಲ ತೊಗೊಂಡು ಅವಳಿಗೂ ಹಂಗೆ ಆಗಿದೆ. ಸೊ ಇವಾಗ ಫುಡ್ ತೊಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡೆ. ನನಗೆ ಯಾವಾಗ ನಿದ್ದೆ ಮಾಡ್ತೀನಿ ಅನ್ನೋಂಗೆ ಆಗಿದೆ. ರಾತ್ರಿ ಎಲ್ಲ ತಟೋಣ ಅಂದ್ಕೊಂಡಿದ್ದೆ, ಸಖತ್ ನಿದ್ದೆ ಎಳಿತಿದೆ. Gone outside the ashram to have food. Why? The food is so good bro, here only. They wanted sandwich. Sandwich ಮನೆ ಹಾಳಾಯ್ತು. I like the food bro. Nice. The beans, huh? ಸ್ವಲ್ಪ ತಾಡಿ ಇಷ್ಟ ಆಗಿಲ್ಲ ಆಮೇಲೆ ಹೋಗೋಣ ಅಂತ. ಓಕೆ, ಲೈಫ್ ಇಸ್ ವೆರಿ ಶಾರ್ಟ್. ಎಂಜಾಯ್ ಮಾಡಬೇಕಲ್ಲ. ಎಂಜಾಯ್ ಮಾಡಬೇಕಲ್ಲ, ಅಂದರೆ ಹ್ಞೂ ಅಂದರೆ ಏನು ಹೇಳಿ ನಾನು. ಇಲ್ಲಿ ನೋಡಿ ನಾವು ಏನೇನು ಪಾತ್ರೆಗಳು ತಿಂತೀವಿ ಅದು ನಾವೇ ತೊಳೆದ್ಬಿಟ್ಟು ಇಲ್ಲಿ ಇಡಬೇಕು. ಸೊ ಇಲ್ಲಿ ಈ ಥರ ಇರುತ್ತೆ ಸಿಸ್ಟಮು. ಸೊ ನಾನು ಇವಾಗ ಇಲ್ಲಿ ಇಟ್ಟೆ ನೋಡಿ. हाथ जोड़ ली. रात के टाइम में पहाड़ों में ऐसे मजाक नहीं करते. उसके पापा ने हंस दिया, उसने पूरे बाल ऐसे फैलाए उसकी तरफ. उसकी दादी ने अपने बेटे को थप्पड़ मारा, तब जाके ही गॉट सेटिस्फाइड. ऐसे आया वो, तब भी उस मोमेंट में निकला. The next day. ಇಲ್ಲಿ ಬೇಸಿಕಲಿ ಅವರು ಹಸು ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಿದ್ದಾರೆ. ಎಷ್ಟು ಹಸು ಇತ್ತು, ಎಷ್ಟಿದೆ, ಮತ್ತೆ ಸೇಫ್ ಸಾಯಿಲ್ ಬಗ್ಗೆ, ಮತ್ತೆ ಬೋಲಾ ಅಂತ ಹೇಳ್ಬಿಟ್ಟು ಒಂದು ಹಸು ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. And he's my feet therapist. So whenever I'm down too much, I come and sit with him. So
So there's and we have other Pangunurs. Do you know the short? Do you know we have only 13,000 left in India, and they also on a verge of extinction. ಇವತ್ತು ನಾನು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ನಾನು ಬೆಳಗ್ಗೆ ಯೋಗ ಇತ್ತು, ಬಟ್ ಯೋಗಕ್ಕೆ ಹೋಗೋ ಬದಲು ನಾನು ಏನು ಮಾಡಿದೆ ಅಂತಂದರೆ ವಾಕ್ ಹೋದೆ. ಆಲ್ಮೋಸ್ಟ್ ನಾವು ಏನು ಸ್ಟೇ ಆಗ್ತಿದ್ದೀವಿ ಆ ಜಾಗದಲ್ಲಿ 5 ರೌಂಡ್ಸ್ ಏನೋ ವಾಕ್ ಹೋದೆ. ಆಮೇಲೆ ಕ್ಯಾಂಟೀನ್ ನೋಡಲಿಲ್ಲ, ಸೊ ಹಾಗಾಗಿ ಕ್ಯಾಂಟೀನಲ್ಲಿ ಹೋಗಿ ಫ್ರೂಟ್ಸ್ ಇದೆ ಮಾರ್ನಿಂಗು. ಸೊ ಅದಾದಮೇಲೆ ನಾನು ಇವತ್ತು ಗೋಶಾಲೆಗೆ ಬಂದಿದ್ದೀನಿ. ಸೊ ಇಲ್ಲಿ 30 ಡಿಫ್ರೆಂಟ್ ಬ್ರೀಡ್ಸ್ ಇದೆ ಅಂತೆ. ಸೊ ನಮ್ಮ ಮುಂಚೆ ಬ್ರಿಟಿಷ್ ಟೈಮಲ್ಲಿ 400 ಡಿಫ್ರೆಂಟ್ ಬ್ರೀಡ್ಸ್ ಇತ್ತಂತೆ. ಸೊ ಅದರಲ್ಲಿ ಎಲ್ಲ ಎಕ್ಸ್ಟೆಂಟ್ ಆಗಿ ಇವಾಗ ಇರೋದು 30 ಅಷ್ಟೇ. ಅದನ್ನು ಪ್ರಿಸರ್ವ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ಇಲ್ಲಿ ಗೋಶಾಲೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಇಶಾ ಫೌಂಡೇಶನಲ್ಲಿ. ಸೊ ಹಾಗಾಗಿ ಅದ್ರ ಬಗ್ಗೆನೇ ಅವರು ತುಂಬ ಇಂಟ್ರಡಕ್ಷನ್ ಎಲ್ಲ ಕೊಡ್ತಾ ಇದ್ದಿದ್ದು. ಸೊ ಇಲ್ಲೇ ನೋಡ್ಬೋದು ಯಾವ್ಯಾವ ಥರ ಬ್ರೀಡ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ನಾಯಿ ಇದೆ ನೋಡಿ, ಮುದೋಳು. ನಂಗೆ ಆ್ಯಕ್ಚುಲಿ ಈ ಬ್ರೀಡ್ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿದ ತಕ್ಷಣ ಇಲ್ಲೊಂದು ಸ್ವಲ್ಪ ಹುಲ್ಲೂ ನೋಡುತ್ತಾರೆ. ಸೊ ಹುಲ್ಲು ತಿನ್ನೋದಕ್ಕೆ ಆ ಥರ ಅವ್ರ ಹತ್ರ ಇಸ್ಕೊಂಡು ಕೊಡ್ಬೋದು. ಸೊ ತಿನ್ನೋದೊಂದಾದರೆ ಅದನ್ನ ವೀಡಿಯೋ ಮಾಡ್ಕೊಳ್ಳೋದೊಂದು. ಸೊ ಅದೇ ಥರ ಎಲ್ಲರೂ ಮಾಡ್ತಾ ಇದ್ದಾರೆ. ಆ್ಯಂಡ್ ನೋಡಿ ರಮ್ಯನು ಇವಾಗ ತಿನ್ನಿಸ್ತಾ ಇದ್ದಾರೆ, ಆ ಕಡೆಯಿಂದ ವೀಡಿಯೋ ಆಗ್ತಾ ಇದೆ. ಸೊ ಇವರೆಲ್ಲ ನನಗಿಂತ ಮುಂಚೆನೇ ಬಂದುಬಿಟ್ಟಿದ್ರು. ರಮ್ಯಾಗೆ ಆದಿಯೋಗಿ ಸ್ಟ್ಯಾಚ್ಯೂ ಏನಿದೆ ಅದು ತುಂಬ ಇಷ್ಟ ಆಗಿ ಅವ್ರು ಬೆಳಗ್ಗೆನೂ ಕೂಡ ಹೋಗಿದ್ರು. ಇಟ್ಸ್ ಲೈಕ್ 3 ಸಲ ವಿಸಿಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಬಂದಾಗಲಿಂದ. ಸೊ ಇವಾಗ ನಾನು ಫೀಡ್ ಮಾಡಬೇಕು. ಇವ್ರಿಗೆಲ್ಲ ಫುಲ್ ಖುಷಿ, ನಮಗೆ ಬಂದವ್ರೆಲ್ಲ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಆಮೇಲೆ एक बार हाथ से ऐसे करके देखो, बिना इसके हाथ लगाओ. ಸೊ ಗೈಸ್ ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಒಂದು ಮತ್ತೆ ಹಸುಗಳೆಲ್ಲ ಇದೆ ಅಂತ. ಇಲ್ಲಿ ಹಸು ಮರಿಗಳಿದೆ ನೋಡಿ, ಇಲ್ಲೆಲ್ಲ ಇಲ್ಲಿ ಮತ್ತೆ ಇಲ್ಲೆಲ್ಲ. ಆ್ಯಂಡ್ ಆ ಕಡೆನೂ ಕೂಡ ಒಂದಷ್ಟು ನೋಡ್ಬೋದು ಹಸು ಮರಿಗಳೆಷ್ಟು ಅಂದರೆ ಹಸುಗಳೆಷ್ಟಿದೆ ಅಂತ ಹೇಳ್ಬಿಟ್ಟು. ಅದೇ ಥರ ತುಂಬ ಆಲ್ಮೋಸ್ಟ್ 700+ ಹಸುಗಳಿದೆ ಅಂತ. ಗೈಸ್ ನಮ್ಮ ಪೋಕೋ ಇದೆಲ್ಲ ಅದೇ ಥರ ಒಂದು ನಾಯಿ ಇದೆ ನೋಡಿ. ಇದು ಗಂಡು ನಾಯಿ ಅನ್ಸುತ್ತೆ, ಕ್ಯೂಟ್ ಆಗಿದೆ, ಇದು ಸಕ್ಕತ್ತಾಗಿದೆ. ಒಂಥರ ವೂಲ್ ಫ್ಯಾಮಿಲಿಗೆ ಬಿಲಾಂಗ್ ಆಗೋ ಥರ ಇದೆ ನೋಡಿ, ಸಕ್ಕತ್ತಾಗಿದೆ. ಗೈಸ್ ಅವಾಗ ಆ ಕಡೆ ಹಸುಗಳ ಕಡೆ ತುಂಬ ಜನ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದೆ. ಸೊ ಇಲ್ಲಿ ತುಂಬ ಕಮ್ಮಿ ಹಸುಗಳಿದೆ ನೋಡಿ. ಒಂಥರ ಅವಕ್ಕೆ ಅಂತಲೇ ಸಪ್ರೇಟಾಗಿ ಸ್ಪೇಸ್ ಮಾಡಿಟ್ಟಿದ್ದಾರೆ. ಆ್ಯಂಡ್ ಜಾಗ ಚೆನ್ನಾಗಿದೆ ಗೈಸ್ ಅಲ್ಲಿ. ಆ್ಯಂಡ್ ಇಲ್ಲಿ ಇನ್ನೊಂದು ಮೇಯ್ನ್ ಒಂದು ಹಸು ಇದೆ. ಸೊ ಅದಕ್ಕೆ 10 ವರ್ಷ ಅಂತೆ, 7 ವರ್ಷ ಹಿಂದೆ ಈ ಜಾಗಕ್ಕೆ ಬಂದಂಥ ಹಸು ಇದು. ಸೊ ಇಲ್ಲಿದೆ ನೋಡಿ, ಇಲ್ಲೆಲ್ಲ ಜನ ಜಾಸ್ತಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದು ಒನ್ ಆಫ್ ದ ಕೈಂಡ್ ಬ್ರೀಡ್ ಅಂತ ಹೇಳ್ಬೋದು. ನೋಡಿ ಹೇಗಿದೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಲಿಟ್ರಲಿ ಒಂದು ಪೇಂಟಿಂಗ್ ಥರ ಇದೆ, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಹಂಗೆ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಅದನ್ನು. ಈ ಹಸು ಹೆಸರು ಬಂದ್ಬಿಟ್ಟು ಬೋಲಾ ಅಂತ ಹೇಳ್ಬಿಟ್ಟು. ತುಂಬ ಫೈಟ್ ಎಲ್ಲ ಮಾಡುತ್ತಲ್ಲ ಆ ಥರ ಒಂದು ಬ್ರೀಡಿಗೆ ಬಿಲಾಂಗ್ ಆಗಿರೋವಂಥದ್ದು. ಸೊ ಅದು ಸ್ಟಾರ್ಟಿಂಗ್ ಬಂದಾಗ ಅದನ್ನು ಒಂದು 20 ಜನ ಹಿಡ್ಕೊಂಡು ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ವಂತೆ. ಸೊ ಅಷ್ಟು ಅಗ್ರೆಸಿವ್ ಇದ್ದಿದ್ದು. ಗುರುಜಿ ಅವರು ಏನು ಅದಕ್ಕೆ ಬೋಲಾ ಅಂತ ಹೇಳ್ಬಿಟ್ಟು ನೇಮ್ ಇಟ್ಟ ಮೇಲೆ ಅದು ಫುಲ್ ಕಾಮ್ ಆಯ್ತಂತೆ. ಸೊ ಅದ್ರ ಬಗ್ಗೆ ಎಲ್ಲ ತುಂಬ ಸ್ಟೋರಿ ಹೇಳ್ತಿದ್ರು, ಆಗಲೇ ಅವ್ರು ಮಾತಾಡಿದ್ರಲ್ಲ ಅದು. ಎಷ್ಟು ಚೆನ್ನಾಗಿ ಅನಿಸುತ್ತೆ ಇದೆಲ್ಲ ನೋಡೋದಕ್ಕೆ, ಎಸ್ಪೆಷಲಿ ಆ ಹಸು ಎಲ್ಲ. ನೇಚರ್ ಅನ್ನೋದಿದೆಯಲ್ಲ, ಇದು ಸಮಥಿಂಗ್ ಎಲ್ಸ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ, ಮರಗಳು, ಬೆಟ್ಟ, ಸ್ಕೈ ಎಲ್ಲ. ಓಕೆ ಫೈನಲಿ ಗರ್ಲ್ ಫ್ರೆಂಡ್ ಇದೆ ಅನ್ಸುತ್ತೆ ಬೋಲಾಗ, ಅದಕ್ಕೆ ಬರ್ತಾನೆ ಇಲ್ಲ ನೋಡಿ, ದೂರ ಹೋಗ್ತಾವನೆ. ಅವೆದ್ರಬೇಕು, ಅದು ನಮ್ಮಿಂದ ಎದುರ್ತಿದೆ ನೋಡಿ. ಅಲ್ಲಿಗೆ ಮನುಷ್ಯರು ಎಷ್ಟು ಭಯಾನಕವಾದಂಥ ಜೀವಿ ಅಂತ ಯೋಚನೆ ಮಾಡ್ಬೋದು. ಓಕೆ ಫೈನಲಿ ಗೈಸ್ ಇಲ್ಲಿ ನೋಡಿ, ಇದು ಕರು ಇದೆಲ್ಲ ಬ್ಯಾಗ್ನ ತಿನ್ನೋದು ಟ್ರೈ ಮಾಡ್ತಾ ಇದೆ. ಬಟ್ಟೆ ಬ್ಯಾಗು ಏನೋ ಬಿಡ್ತಾ ಇಲ್ಲ, ಸಿಕ್ಕಿದ್ರೆ ಅವ್ರು ನೋಡಿ ಇಲ್ಲಿ ಕೂಡ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಭಾನು ಅವರು ಎಲ್ಲ ಎದ್ರುಕೊಂಡು ಓಡೋಗ್ತಿದ್ದಾರೆ ಅವ್ರು ಹೋದ್ರೆ. ನಾನು ಇನ್ನೊಬ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಹೇಳಿದ್ನಲ್ಲ, ಸೊ ಇವರೇನೆ ನಮ್ಮ ತೆಲುಗು ಬಿಗ್ ಬಾಸ್ ಕಂಟೆಸ್ಟೆಂಟ್ ರಿಯಾ ಅವರು. ಸಾರಿ ತಮಿಳ್ ನಾನು ಏನಾಗಿದೆ ನೋಡಿ. ಸೊ ಆ್ಯಂಡ್ ಇವತ್ತು ಅವ್ರು ಹಾಕಿರೋ ಔಟ್ಫಿಟ್ ನೋಡಿ ಚೆನ್ನಾಗಿದೆ, ಆ್ಯಕ್ಚುಲಿ ಫುಲ್ ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಆ್ಯಂಡ್ ಐ ರಿಯಲಿ ಲೈಕ್ ದ ಇಯರಿಂಗ್ಸ್. South India. I bought in some road kada, which means street shopping. Road kada. Road kada. Okay. And this is a Malayal bangle, mirror bangle. This is also from some street shop. One of my friend who is a designer, she made this outfit. Okay. It's beautiful actually. ಸೊ ಗೈಸ್ ಇದು ಫುಲ್ ಅಗ್ರೆಸಿವ್ ಇದೆ ಆ್ಯಂಡ್ ಟಾಲ್ ಇದೆ. ಆ್ಯಂಡ್ ಇದು ನೋಡಿ ಎಷ್ಟು ಕುಳ್ಳ ಇದೆ ಅಂತ ಹೇಳ್ಬಿಟ್ಟು. ಇದು ಒನ್ ಆಫ್ ದ ಫೇಮಸ್ ಕೌ ಅಂತ ಹೇಳ್ಬೋದು ಇಲ್ಲಿ. ಬೋಲಾ ಆದಮೇಲೆ ಇದು हाँ वो बहुत अग्रेसिव है और लंबे हैं बड़े हैं हाँ हाँ ये अग्रेसिव है.
ಸೊ ಗೈಸ್ ಇವಾಗ ನಾನು ಇವ್ರಿಗೆ ಏನ್ ಕೇಳಿದೆ ಗೊತ್ತಾ, ಕಿವಿಲ್ ಅದ್ರಲ್ಲಿ ನಂಬರ್ ಇರುತ್ತಲ್ಲ ಏನು ಅಂತ ಕೇಳಿದ್ರೆ ಮೇ ಬಿ ನಮಗೆ ಆಧಾರ್ ಕಾರ್ಡ್ ಇದಲ್ಲ ಅದೇ ತರ ಏನಾರು ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಬ್ಬೊಬ್ರದ್ದು ಒಂದೊಂಥರ ಏನಂತಾರೆ ಒಂದು ಐಡಿಯಾಲಜಿ. ಸೊ ನಾನು ಈ ತರ ಫಸ್ಟ್ ಟೈಮ್ ನೋಡ್ತೇವೆ, ಅಂದ್ರೆ ಕುಳ್ಳ ಇರೋ ತರ. ಅದು ನೋಡಿ ಎಷ್ಟು ಅಗ್ರೆಸಿವ್ ಇದೆ ಅಂತ ಹೇಳ್ಬಿಟ್ಟು, ಹತ್ರ ಯಾರು ಹೋಗಕ್ ಬಿಡ್ತಲ್ಲ ಆ ತರ ಆಡ್ತಿದೆ ಅದು. ಉದ್ದ ಇದೆ ನೋಡಿ, ಫುಲ್ ಲೀನ್ ಬಾಡಿ ಮೇಂಟೈನ್ ಮಾಡಿದೆ ನೋಡಿ, ಅದು ಸಣ್ಣಗೆ ನೋಡಿ. ಫುಲ್ ಅವಕ್ಕೆಲ್ಲ ಖುಷಿ ಗೈಸ್ ಇವತ್ತು. ಆ್ಯಂಡ್ ಇಲ್ಲಿ ವಾಲಂಟಿಯರ್ಸ್ ಇದ್ರಲ್ಲ ಅವರು ಕೂಡ ಹೇಳ್ತಿದ್ರು, ಇಟ್ಸ್ ಲೈಕ್ ನಾವು ಅದನ್ನ ಯಾವಾಗ ಮುಟ್ತೀವಿ ಅದು ಖುಷಿಯಾಗಿ ಅಳುತ್ತಂತೆ. ಸೊ ಇಟ್ಸ್ ಲೈಕ್ ನಾವೇನಾದ್ರು ಸ್ಯಾಡ್ ಆಗಿದ್ರೆ ನಮ್ಮ ಇಮೋಷನ್ಸ್ ಎಲ್ಲ ಅರ್ಥ ಆಗತ್ತಂತೆ ಅದಕ್ಕೆ. ಸೊ ಅದನ್ನೆಲ್ಲ ಹೇಳ್ತಾ ಇದ್ರು ಅವ್ರ ಮಗಳೇ. ಇಲ್ಲೊಂದಿದೆ ನೋಡಿ, ನನ್ನೇ ನೋಡ್ತಾ ಇದೆ. ಏನಪ್ಪಾ ಇವ್ರು ಇದಾರಲ್ಲ ಅವಾಗಿಂದ ಬೋಲಾಗೆ ಬೋಳಾ ಬೋಳಾ ಬೋಳ ಅಂತಿದ್ದಾರೆ. ನಿಜ ಅಂತೆ ನಿಜ. ಸೊ ಇಲ್ಲಿ ನೋಡಿ ಕನ್ನಡ ಕ್ರಿಯೇಟರ್ಸ್ ಎಲ್ಲ ಬಂದಿದ್ದಾರೆ ಸ್ವಲ್ಪ ಜನ. ಅಂಡ್ ಈಗ ಇಷ್ಟು ಜನ ಎಲ್ಲ ನಿಂತ್ಕೊಂಡೆಲ್ಲ ಫೋಟೋಸ್ ಎಲ್ಲ ತಗೊಂಡ್ವಿ. ಹೊರಗ್ನವ್ರು ಬಂದಿದ್ದಾರೆ ಇಲ್ಲೆಲ್ಲ. ಈಗ ಹೊರಡ್ಬೇಕು ನಾವು, ಬಸ್ ಬಂದು ನಿಂತ್ಕೊಂಡಿದೆ ನೋಡಿ. ಈಗ ಬಸ್ ಹತ್ತದೇನೆ. ಬೋಲಾ ಅದು ಆಯ್ತು, ಬೋಲಾ ಹಸುಗಳೆಲ್ಲ ನೋಡಿ, ಗೋಶಾಲೆಲ್ಲ ಮುಗೀತು. ಗೈಸ್ ಹರಿ ನೋಡಿ ಯಾರೋ ಫಾರಿನರ್ ಸಿಕ್ಕಿದ್ರು ಅಂತ ಅವ್ರದ್ದು ಇಂಟರ್ವ್ಯೂ ತಗೋತವ್ರೆ, ಏನು ಎತ್ತ ಏನಕ್ಕೆ ಬಂದಿರೋದು ಅಂತೆಲ್ಲ ಹೇಳ್ಬಿಟ್ಟು. You will not find tall buildings over here. Now, Isha Vidya was started by Sadhguru, envisioned by Sadhguru in the year 2006. How we expanded is today we have around 10,000 students who are studying, out of which 60% of the students are receiving full-time scholarship. Gender ratio of 48% of the students are girls here. ಗೈಸ್ ನಾನಿವಾಗ ಇಶಾ ವಿದ್ಯಾಗೆ ಬಂದಿದ್ದೀನಿ. ಸೊ ಇದು ಆ್ಯಕ್ಚುಲಿ ಇಶಾ ಫೌಂಡೇಶನ್ ಕಡೆಯಿಂದ ಎಜುಕೇಷನ್ ಕೊಡ್ತಾ ಇರುವಂಥ ಒಂದು ಸ್ಕೂಲ್, ಆ್ಯಕ್ಚುಲಿ ಬೋರ್ಡಿಂಗ್ ಅಂತ ಕೂಡ ಹೇಳ್ಬೋದು. ಸೊ ಅಲ್ಲಿ ತುಂಬ ಮಕ್ಕಳುಗಳು ಕೂಡ ಇದ್ದಾರೆ. ಸೊ ಇದೇ ಸ್ಕೂಲ್ ಅದು ಇಲ್ಲಿದೆ ನೋಡಿ, ಇಶಾ ವಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆನೇ ಸ್ವಲ್ಪ ಇವಾಗ ಇಂಟ್ರೊಡಕ್ಷನ್ ಕೊಟ್ಟರು. ಇವಾಗ ಇಲ್ಲಿರುವಂಥ ಮಕ್ಕಳು ನಮಗೆ ಈ ಒಂದು ಸ್ಕೂಲ್ ಸುತ್ತಮುತ್ತ ಏನಿದೆ ಎತ್ತ ಅಂತ ಹೇಳಿ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ. ಆ್ಯಂಡ್ ಅವ್ರದ್ದು ಊಟನೂ ಆಗಿಲ್ಲ ಅಂತ ಪಾಪ ನಮಗೆ ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ವೆಯ್ಟ್ ಮಾಡ್ಕೊಂಡಿದ್ದಾರೆ ನಮಗೆ. ಇಲ್ಲಿ ಇವರ ಕ್ಲಾಸ್ಗಳೆಲ್ಲ ಇದೆ ನೋಡಿ. ಇದು ಫೋರ್ತ್ ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಅವ್ರದ್ದು ಕ್ಲಾಸ್ ರೂಮ್ ನೋಡಿ ಹೇಗಿದೆ. ನವಿಲ್ಗರ್ ಏನೇನು ಹಾಕಿಟ್ಟಿದ್ದಾರೆ. ಒಂದಷ್ಟು ಕ್ಲಾಸ್ ರೂಮ್ನ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗ್ತಿದ್ದಾರೆ. ವಾಟ್ ಈಸ್ ಯೋರ್ ನೇಮ್? ಪ್ರಣೀಕ್ಷಾ. ಸೊ ಪ್ರಣೀಕ್ಷಾದು ಫ್ರೆಂಡ್ ನೇಮ್ ಕೂಡ ಧನುಶ್ರೀ ಅಂತೆ. ಸೊ ನನ್ನ ನೇಮ್ನ ಕೇಳ್ತು ಫಸ್ಟು ಆ ಮಗು. ಸೊ ಇವಾಗ ಇಲ್ಲಿ ನೋಡಿ ಲಂಚ್ ಬಾಕ್ಸ್ ಎಲ್ಲ ಇಟ್ಟಿರೋದು, ನಮ್ಮ ಸ್ಕೂಲಲ್ಲಿ ಇಟ್ಟಿರೋದೆಲ್ಲ ನೆನಪಾಗುತ್ತೆ. ಬ್ಯಾಗ್ಸ್ ಎಲ್ಲ ಹಿಂಗಿಟ್ಟಿದ್ದಾರೆ. ಮೇ ಬಿ ಇವಾಗ ಏನೋ ಬ್ರೇಕ್ ಇರಬೇಕು. ಈ ಸ್ಕೂಲಲ್ಲಿ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇದ್ದರೆ 8, 9, 10 ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು ಈ ಫಿಫ್ತ್ ಸ್ಟ್ಯಾಂಡರ್ಡು ಮತ್ತು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆಲ್ಲ ಟೀಚ್ ಮಾಡ್ತಾರೆ. ಸೊ ಇದರಿಂದ ಅವ್ರಿಗೂ ಕೂಡ ಮೆಮೊರೈಸ್ ಮಾಡ್ಕೊಂಡಂಗೆ ಆಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅವ್ರಿಗೆ ಒಂದು ಸ್ಟೇಜ್ ಫಿಯರ್ ಅನ್ನೋದಿರಲ್ಲ. ಸೊ ಟೀಚಿಂಗ್ ಸ್ಕಿಲ್ಸ್ ಅನ್ನೋದು ಮತ್ತು ಅದೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಏನೇನೋ ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ. He plays also for Rajasthan Royals. On Free Fire? Oh. You investing Free Fire. Oh, yeah. ಗೈಸ್ ಇವರು ವಿಡಿಯೋ ಗೇಮ್ಸ್ ಬಗ್ಗೆ ಮಕ್ಳ ಹತ್ರ ಬಂದ್ಬಿಟ್ಟು ಮಾತಾಡ್ತವ್ರೆ ನೋಡಿ. ಏನೇನೋ ಕೇಳ್ತವ್ರೆ. ಮುಂದೆ ಏನಾಗಬೇಕು, ನೀವು ಏನು ಗೋಲ್ಸ್ ಇದೆ ಅಂತೆಲ್ಲ ಕೇಳ್ತವ್ರೆ ಮಕ್ಕಳಿಗೆ. ಸೊ ಗೈಸ್ ಇಲ್ಲಿ ಚಿಕ್ಕ ಮಕ್ಕಳು ಈ ಥರ ಮಲ್ಕೋಬೋದಂತೆ. LKG UKG ಮಕ್ಳಿಗೆ ಮಾತ್ರ ಅಲೋಡಿದೆ ಅಂತ. ಗೈಸ್ ಇವ್ರು ನೋಡಿ ಇಲ್ಲಿ ಏನೋ ಕೀಟ್ಲೆ ಮಾಡ್ತವ್ರೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಒಂದು ದುರಂತ ಏನಾಯ್ತು ಅಂತಂದ್ರೆ, ಇವ್ರನ್ನ ನಾನು ಎಲ್ಲೋ ನೋಡಿದೀನಿ ಅಂತ ಅನಿಸ್ತಿತ್ತು. 3 ದಿನ ಆಗಿದೆ ನಾವು ಇಲ್ಲಿ ಸಿಕ್ಬಿಟ್ಟು. ಏನಾಗಿದೆ ಅಂತಂದ್ರೆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ನಾವು ಮೀಟ್ ಆಗಿದೀವಿ, ಆಕ್ಚುಲಿ ಮಾತಾಡಿದೀವಿ. ಸೊ ಹಾಗಾಗಿ ಲೈಕ್ ನೋಡಿದೀವಿ ಒಬ್ರನ್ನ, ಅದಕ್ಕೆ ಎಲ್ಲೋ ನೋಡಿದೀನಿ ಅಂತ ಫೀಲ್ ಆಗ್ತದೆ. ಇವತ್ತು ಮಾತಾಡಿದ್ಮೇಲೆ ಗೊತ್ತಾಯ್ತು ದಟ್ ಪ್ರಜ್ಞಾ ಅಂತ ನಮ್ಮೊಂದು ಫ್ರೆಂಡ್ ಇದ್ದಾಳೆ. ಸೊ ಅವ್ರ ಫ್ರೆಂಡ್ ಅಂತ ಹೇಳ್ಬಿಟ್ಟು. ನೈಸ್ ಸ್ಮಾಲ್ ವರ್ಡ್. ಸೊ ಗೈಸ್ ಇದು ಬಂದ್ಬಿಟ್ಟು ಹೈಯರ್ ಪ್ರೈಮರಿದು. ಸೊ ಹೈಯರ್ ಪ್ರೈಮರಿಲಿ ಡೆಸ್ಕ್ ಎಲ್ಲ ಈ ಥರ ಹಾಕ್ಸಿದ್ದಾರೆ. ಆ್ಯಂಡ್ ಅವ್ರೇನೋ ಅಲೋ ಮಾಡ್ತವ್ರೆ ನೋಡಿ. ಮ್ಯಾಥಮೆಟಿಕ್ಸ್. ಗೈಸ್ ನಮ್ಮ ಪುಟ್ಟಿದು ಫ್ರೆಂಡ್ ಧನುಶ್ರೀ ಫೈನಲಿ ಸಿಕ್ಕಿದ್ರು. ಸೊ ಧನುಶ್ರೀ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ. ಸೊ ಗೈಸ್ ಇವಾಗ ಊಟ ರೆಡಿ ಇದೆ. ಸೊ ಊಟ ಮಾಡಬೇಕು. ಬೆಳಗ್ಗೆ ಬರೀ ಫ್ರೂಟ್ಸ್ ಇಂದ ವಾಸ್ವಾಗ್ತಿದೆ. ಸೊ ಲೆಟ್ಸ್ ಸಿ ಗೈಸ್. ಇವಾಗ ಊಟ ಪಲಾವು ಮತ್ತು ಸ್ವೀಟ್ ಕೇಸರಿ ಭಾತ್ ಥರ ಇದೆ, ಮತ್ತು ಅದು ಬಿಟ್ಟು ಚಪಾತಿ ಮತ್ತು ಸಾಂಬಾರು ಥರ ಇದೆ. ಸಖತ್ ಟೇಸ್ಟಿ ಆಗಿದೆ.
ಈಗ ಎಲ್ಲರೂ ತೊಗೋತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಸೆಲ್ಫ್ ಎಲ್ಲ ನಾವಾಗ ತೊಗೋಬೇಕು. ಇಲ್ಲೂ ಸ್ವಲ್ಪ ಜನ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಅವ್ರು ಆ್ಯಕ್ಚುಲಿ ಕನ್ನಡದವರು, ನಮ್ಮ ಮಂಗಳೂರವರು, ಡಾಕ್ಟರ್ ಆ್ಯಕ್ಚುಲಿ. ಓ ಮೈ ಗಾಡ್, ಇಟ್ಸ್ ಸೋ ಬ್ಯೂಟಿಫುಲ್. ಐವ್ ನೆವರ್ ಸೀನ್ ಸಮಥಿಂಗ್ ಸೋ ಕ್ಲೋಸ್. ಓಡೋಗ್ತಾ ಇದೆ ನೋಡಿ, ನನ್ನನ್ನು ನೋಡ್ಬಿಟ್ಟು ಸಖತ್ತಾಗಿದೆ ಗೈಸ್. ಪೀಕಾಕ್ ಅದ್ರದ್ದು ನೆಕ್ ನೋಡಿ, ಫುಲ್ ಪರ್ಪಲ್ ಕಲರ್, ಬ್ಲೂ ಕಲರ್ ಎಲ್ಲ ಮಿಕ್ಸ್ ಇದೆ. ಸೊ ಗೈಸ್, ಊಟ ಆದಮೇಲೆ ಇವಾಗ ನಾವು ಆರಾಮಾಗಿ ಕುತ್ಕೊಳ್ಳೋಣ ಅಂತಂದರೆ ಇವರೆಲ್ಲ ವಾಲಿಬಾಲ್ ಎಲ್ಲ ಆಡ್ತಿದ್ದಾರೆ. ಸೊ ನನ್ನ ಕೈಲಂತೂ ಇದೆಲ್ಲ ಆಡೋದಕ್ಕಾಗಲ್ಲ ಇವಾಗ. ಸುಮ್ಮನೆ ಕುತ್ಕೊಂಡು ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ. ಜೋರು ನಿದ್ದೆ ಹೇಳಿದ್ದೀನಿ ಊಟ ಆದಮೇಲೆ. ಬಿಕಾಸ್ ಬೆಳಗ್ಗೆನೂ ತಿಂದಿರಲಿಲ್ಲಲ್ಲ, ಹಾಗಾಗಿ. ಈಗ ನೋಡಿ ಎಷ್ಟು ಜನ ಒಂದು ಕೋರ್ಟಲ್ಲಿ ಸೇರ್ಕೊಂಡು ಆಡ್ತಾ ಇದ್ದಾರೆ ವಾಲಿಬಾಲ್ನ. ಗೈಸ್, ಇವರಿಬ್ರು ಎಂಥ ಜೋಡಿ ಅಂದರೆ, ಒಬ್ರು ಲುಂಗಿ ಹೊಡ್ಕೊಂಡು ವಾಲಿಬಾಲ್ ಆಡ್ತಿದ್ರೆ, ಇನ್ನೊಬ್ರು ಲಂಗ ದಾವಣಿ ಹಾಕೊಂಡು ವಾಲಿಬಾಲ್ ಆಡ್ತವ್ರೆ. ಸೊ ಗೈಸ್, ಫೈನಲಿ ನಾನಿವಾಗ ನನ್ನ ರೂಮಿಗೆ ಬಂದಾಯಿತು. ಆ್ಯಂಡ್ ರಮ್ಯಾ ಕೂಡ ನೋಡಿ ಫುಲ್ ಕ್ರೀಮ್ ಎಲ್ಲ ಹಾಕೊಂಡು ರೆಡಿ ಆಗ್ತವ್ರೆ. ಅದೇ ರೆಡಿ ಆಗ್ಬಿಟ್ಟು, ಅದೇ ಬರೀ ಕ್ರೀಮ್ ಅಷ್ಟೇ ಅಲ್ವಾ, ಮಾಯ್ಶ್ಚರೈಸರ್ ಥರ ಆಗ್ತಿರೋದು. ಈಗ ಹಾಕ್ಕೊಂಡು ಒಂದು ರೌಂಡ್ ನಿದ್ದೆ ಮಾಡ್ತಾರೆ ಫುಲ್ಲು. ಅವರು ಇಷ್ಟು ಚೆನ್ನಾಗಿ ಏನೋ ಕಾಣಿಸೋದು ಅಂತಂದರೆ ಫುಲ್ ನಿದ್ದೆ ಮಾಡ್ತಾರೆ. ಅದಕ್ಕೆ ಗ್ಯಾಪ್ ಸಿಕ್ಕಿದ್ರೆ ನಿದ್ದೆ. ಸೊ ಹಂಗಾಗಿ ನಾನು ಸ್ವಲ್ಪ ನಿದ್ದೆ ಮಾಡೋಣ ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಹೆಂಗೂ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ನಾನು ಇಲ್ಲಿಂದ 8 ಗಂಟೆಗೆ ಓಡಬೇಕು. ಸೊ ಕ್ಯಾಬ್ ಬುಕ್ ಮಾಡಿ ಆಮೇಲೆ ಮಲ್ಕೊಂಡ್ಬಿಡ್ತೀನಿ. ಸೊ ಗೈಸ್, ಫೈನಲಿ ಒಂದು ರೌಂಡು ಜೋರು ನಿದ್ದೆ ಆಯಿತು. ನಂದು ಲಗೇಜ್ ಎಲ್ಲ ಫುಲ್ ಪ್ಯಾಕ್ ಮಾಡಿಟ್ಟಿದ್ದೆ. ಇವಾಗ ಬಸ್ ಬಂದಿದೆ. ಸೊ ನಾವು ಯೂಶ್ವಲಿ ಎಲ್ಲಿ ಊಟ ಮತ್ತು ಮೆಡಿಟೇಷನ್ ಮಾಡ್ತೀವಿ ಆ ಹಾಲ್ಗೆ ಹೋಗ್ತಾ ಇದ್ದೀನಿ. ಸೊ ಕ್ಯಾಬ್ ಅಲ್ಲಿಗೆ ಡೈರೆಕ್ಟಾಗಿ ಬರುತ್ತೆ, ಅಲ್ಲೇ ಪಿಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಂದರೆ ಊಟ ಮಾಡ್ಕೊಂಡು ಹೊರಡ್ಬೋದು ನಾನು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಬೇಗ ಊಟ ಮಾಡಿಕೊಂಡು ನಾನು 8:30, 8:45ಗೆ ಇಲ್ಲಿಂದ ಹೊರಡ್ತೀನಿ. ಸೊ ಇಟ್ಸ್ ಲೈಕ್ ಲಿಟ್ರಲಿ ಇವತ್ತು ಐ ಹ್ಯಾವ್ ಟು ಕ್ಯಾಚ್ 2 ಫ್ಲೈಟ್ಸ್. ಫೈನಲಿ ಈ ಒಂದು ಪ್ಲೇಸ್ಗೆ ಬಾಯ್ ಹೇಳೋ ಅಂಥ ಸಮಯ ಬಂದಾಯಿತು. ಸೊ ಗೈಸ್, ಇವಾಗ ಚಾಮುಂಡಿ ಪ್ರಶಾಲೆಗೆ ಬಂದಿದ್ದೀವಿ. ಸೊ ಇಲ್ಲಿ ಲಾಸ್ಟ್ ಸೆಷನ್ ಅಂತಲೂ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ಮುಗಿಸ್ಕೊಂಡು ಹೊರಡಬೇಕು. ಆ್ಯಂಡ್ ಇಲ್ಲಿ ಆಲ್ರೆಡಿ ಸ್ವಲ್ಪ ಜನ ಸೇರ್ಕೊಂಡಿದ್ದಾರೆ. ಅಂತೂ ಇನ್ನೂ ನಿದ್ದೆ ಕಮ್ಮಿ ಆಗಿಲ್ಲ ಗೈಸ್. ಫುಲ್ ಹರಿ ನೋಡಿ, ಹಿಂಗೆ ಝೋನ್ ಔಟ್ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಕುತ್ಕೊಂಡಿದ್ದಾರೆ, ನಮ್ಮ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಕೂರ್ಗಿ ಹುಡುಗಿ ನೋಡಿ ಸೀರಿಯಲ್ ಬಂದಿದ್ದಾರೆ. अच्छा, पहले तो who all felt good coming here, being here? Raise your hands. Who all felt great? Raise your hand higher. I can't see you. This is what I feel. Successful people, how much crumbling they are going through within themselves. ಸೊ ಗೈಸ್, ಇವಾಗ ಕ್ಲೋಸಿಂಗ್ ಸೆಷನಲ್ಲಿ ನಮಗೆ ಒಂದು ಫೀಡ್ಬ್ಯಾಕ್ ಲೆಟರ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಮ್ಮ ಒಂದು ಫೀಡ್ಬ್ಯಾಕ್ನ ಬರೀಬೇಕು. ಇವತ್ತು ಸಪ್ರೇಟಾಗಿ ಪಾಪಡಿ ಚಾಟ್ ಕೂಡ ಇಟ್ಟಿದ್ದಾರೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಸೌರಭ್ ಅವ್ರು ಹೇಳಿದ್ರು. ಸೊ ಹಾಗಾಗಿ ನಾನು ಕೂಡ ಬಂದೆ. ಸೊ ಫಸ್ಟ್ ತಿನ್ನೋಣ. ನಾನೇ ಫಸ್ಟು ತೊಗೋತಾ ಇರೋದು. ಅಲ್ಲಿ ಫುಲ್ಲು ಫುಡ್ಡಿಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ನಾನೇ ಫಸ್ಟ್ ಬಂದುಬಿಟ್ಟೆ, ನಾನು ನೋಡಬೇಕಲ್ಲ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಗೈಸ್, ನಮ್ಮ ಲಾಸ್ಟ್ ದಿನದ ಊಟ ಬಂದುಬಿಟ್ಟು ಇದು. ಸೊ ಪಾಪಡಿ ಚಾಟ್ ಜೊತೆಗೆ ಇನ್ನೂ ಇಷ್ಟು ತೊಗೊಂಡಿದ್ದೀನಿ. ಹೆಂಗೆ ತಿಂತೀನಿ ಏನು ಅಂತ ಗೊತ್ತಿಲ್ಲ. ಏರ್ಪೋರ್ಟಲ್ಲಿ ಬರೀ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದೇ ಆಗುತ್ತೆ ಅನ್ಸುತ್ತೆ ನನಗೆ ಇವತ್ತು. ಬಟ್ ಎನಿವೇಸ್ ತಿನ್ನೋಣ ಗೈಸ್. ಮತ್ತೆ ಪದೇ ಯಾವಾಗಲೂ ಈ ಥರ ಊಟ ಸಿಗಲ್ಲ ಅಲ್ವಾ. ಸೊ ಇವಾಗ ಎಲ್ಲರೂ ಊರಿಗೆ ಊಟಕ್ಕೆ ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ. ಫೈನಲಿ ಏರ್ಪೋರ್ಟ್ಗೆ ಕಾರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಾಯ್ ಹೇಳ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಮತ್ತು. ಸೊ ಐ ವಾಸ್ ರಿಯಲೈಸಿಂಗ್ ದ್ಯಾಟ್ ಸೊ ಎಷ್ಟು ಜನ ಜೊತೆ ಮಿಂಗಲ್ ಆಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಸೊ ಅವರೆಲ್ಲ ಪರಿಚಯ ಆದರು, ಫ್ರೆಂಡ್ಶಿಪ್ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ಇವನ್ ದ ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ನೈಸ್. ಅಂದರೆ ತುಂಬ ಕಾಮ್ ಬೇಕು ಲೈಫಲ್ಲಿ, ನೆಮ್ಮದಿ ಇಲ್ಲ ಅಂತಂದಾಗ ಇಂಥ ಒಂದು ಜಾಗಕ್ಕೆ ಬಂದರೆ ನೆಮ್ಮದಿ ಇರುತ್ತೆ. ಇಟ್ಸ್ ಲೈಕ್ ಇವನ್ ಸದ್ಗುರು ಅವರು ವಿಡಿಯೋ ಕೂಡ ನೋಡಿದ್ವಿ. ಸೊ ಅದರಲ್ಲಿ ಅವರು ಕೂಡ ಹೇಳ್ತಿದ್ರು, ತುಂಬ ಸಕ್ಸಸ್ಫುಲ್ ಆಗಿರೋರು, ತುಂಬ ಒಂದೆಲ್ಲ ಇದ್ದೂ ಮೆಂಟಲಿ ನೆಮ್ಮದಿ ಇಲ್ಲದಲ್ಲೇ ಇರೋರು ತುಂಬ ಜನ ಇರ್ತಾರೆ. ಅವ್ರು ಗುಳ್ಳಾಡ್ತಿರ್ತಾರೆ, ಅದು ಇದು ಅಂತ ತುಂಬ ವಿಷಯಗಳು ಹೇಳಿದ್ರು. ಸೊ ಅದು ತುಂಬ ಟ್ರೂ. ಆ್ಯಂಡ್ ಆ ಥರ ಒಂದು ಇದ್ದಾಗ ಇಂಥ ಒಂದು ಜಾಗಕ್ಕೆ ಬಂದರೆ ಒಂದು ನೆಮ್ಮದಿ ಏನಾದ್ರು ಸಿಗುತ್ತೆ ಅಂತ ಹೇಳ್ಬೋದು. ಸೊ ತುಂಬ ಲೈಕ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಬಂದಿದೆ. ಆ್ಯಂಡ್ ತುಂಬ ಮೆಮೊರೀಸ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ತುಂಬ ಜನ ಕ್ರಿಯೇಟರ್ಸ್ನ ಕೂಡ ಮೀಟ್ ಮಾಡಿದೆ. ಎಲ್ರಿಗೂ ಅಷ್ಟೇ ಬೆಂಗಳೂರಿಗೆ ಬಂದರೆ ನಂಗೆ ಫೋನ್ ಮಾಡಿ ಅಂತೆಲ್ಲ ಹೇಳ್ತಿದ್ದೆ. ಅವರು ಅಷ್ಟೇ ನಮ್ಮೂರಿಗೆ ಬಂದರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅಂತೆಲ್ಲ ಹೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ, ಲಾಟ್ ಆಫ್ ಥಿಂಗ್ಸ್. ಸೊ ನನ್ನ ಪ್ರಕಾರ ಐ ವುಡ್ ಲವ್ ಟು ಕಮ್ ಹಿಯರ್ ಒನ್ಸ್ ಅಗೇನ್ ಗೈಸ್. ಸೊ ತುಂಬ ಚೆನ್ನಾಗಿತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್. ಸೊ ಇವಾಗ ನಾನು ಕೊಯಮತ್ತೂರು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ.
ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಬೇಕು. ಸೊ ನಾನು ಇವಾಗ ಹೋಗ್ತಿರೋದು 11:45ಗೆ ನನ್ನ ಫ್ಲೈಟ್ ಇರೋದು. ಬೋರ್ಡಿಂಗ್ ಪಾಸ್ ತೊಗೋಬೇಕು. ಸೊ ತೊಗೊಂಡಾಯ್ತು. ಇವಾಗ ನಾನು ಇಲ್ಲಿ ಲಗೇಜ್ ಎಲ್ಲ ಚೆಕ್ಕಿಂಗ್ ಹಾಕಿ ಆಮೇಲೆ ಹೋಗಬೇಕು. ಸ್ವಲ್ಪ ಲೇಟ್ ಆಗಿದೆ ಕ್ಯಾಬ್ ಬಂದಿದ್ದು. ಸೊ ನೋಡಬೇಕು ಟೈಮಿಗೆ ರೀಚ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ. ಮಿಸ್ ಆಗ್ದಲ್ಲಿದ್ರೆ ಸಾಕು ಅನ್ಕೋತೀನಿ ಫ್ಲೈಟು.